ಅದೇ ಫೈನಾನ್ಸ್ ಖರ್ಚಾಗೋದು, ಈ 7 ಜನ ವಿದ್ಯಾರ್ಥಿಗಳು ಅದೇ ಫೈನಾನ್ಸ್ ಖರ್ಚಾಗೋದು. ದಯವಿಟ್ಟು ಅವಕಾಶ ಕೊಡಿ ಸರ್ ಅಂದ್ರೆ ಕೊಡ್ಲಿಲ್ಲ ಅವರು. ಅದಕ್ಕೆ ಈ ಸರಿ ನಾನು 3 ಜನರನ್ನ ಕರ್ಕೊಂಡ್ ಬಂದಿದ್ದೀನಿ, ಆಗ್ಲೇಬೇಕು ಅಂದ್ಬಿಟ್ಟು. ಆಮೇಲೆ ಏನಾಯ್ತು ಮರ್ತ್ಕೊಂಡೆ ನಾನು. ಕುಲಪತಿಗಳು ಕೊನೆಗೆ ಈ ವರ್ಷ ಇಲ್ಲಲ್ಲ ಕೊಡಕ್ಕಾಗಲ್ಲ, ಈ ವರ್ಷನೂ ಕೊಡಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಇಲ್ಲ ಸರ್ ಕೊಡ್ಲೇಬೇಕು, ಯಾಕಂತಂದ್ರೆ ನಾನು ಹೇಳದ್ನಲ್ಲ, ಇದೇ ಹಬ್ಬ ಅವರು ಅದೆಲ್ಲೋ ಹೋಗ್ಬಿಡ್ತಿತ್ತು. ಮಂಗಳೂರು ವಿಶ್ವವಿದ್ಯಾಲಯ ಇಲ್ಲಿ ಕೊಣಾಜಿಗೆ ತಗೊಂಡ್ಬಂದು ಇದೇ ಹಬ್ಬರು ಕಟ್ಟಿದ್ರು. ಶೇಖ್ ಆಲಿ ಅವರು ಈಸ್ ದ ಫೌಂಡರ್ ವೈಸ್ ಚಾನ್ಸಲರ್ ಆಫ್ 2 ಯೂನಿವರ್ಸಿಟೀಸ್. ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಬಹಳ ಕಷ್ಟಪಟ್ಟು ಕಟ್ಟಿ ನಿಲ್ಸಿರ್ತಕ್ಕಂಥದ್ದು. ಅಡ್ಮಿಷನ್ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ನಮ್ಮ ವಿಭಾಗದಲ್ಲಿ ಒಂದು ಸ್ಟುಡಿಯೋ ಕಟ್ಟಿಲ್ಲ ಸರ್. ಸ್ಟುಡಿಯೋ ಕಟ್ಟಲಿಲ್ಲ. ಒಂದು ಸ್ಟುಡಿಯೋ ಬೇಕು, ಆಡಿಯೋ ಸ್ಟುಡಿಯೋ. ಆ ಸ್ಟುಡಿಯೋ ಇಲ್ಲ ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳು ಬರ್ತಾ ಇಲ್ಲ. ಆಮೇಲೆ ವಿದ್ಯಾರ್ಥಿಗಳು ಬಂದಿಲ್ವಲ್ಲ ಅಂತ ಇವರು ಸ್ಟುಡಿಯೋ ಕಟ್ತಾ ಇಲ್ಲ. ನೋ ಸ್ಟುಡಿಯೋ, ನೋ ಸ್ಟೂಡೆಂಟ್ಸ್, ನೋ ಸ್ಟೂಡೆಂಟ್ಸ್, ನೋ ಸ್ಟುಡಿಯೋ. ಇಟ್ ಈಸ್ ಎ ವಿಶಿಯಸ್ ಸೈಕಲ್ ಗೋಯಿಂಗ್ ಆನ್. ಬಟ್ ಇನ್ ದಿಸ್ ಕೇಳಿ, ಇದ್ರ ನಡುವೆ ಡಿಪಾರ್ಟ್ಮೆಂಟ್ ನ ಉಳಿಸ್ಕೊ. ಯಾಕೆಂತಂದ್ರೆ ಬಡ ಜನಕ್ಕೆ, ಪರ್ಟಿಕ್ಯುಲರ್ಲಿ OBC ಅಲ್ಪಸಂಖ್ಯಾತರು, SC STಗಳು MA ಜರ್ನಲಿಸಂ ಮಾಡೋದಾದ್ರೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಅವರು SDM ನಲ್ಲಿ, ROS ನಲ್ಲಿ, ಸೆಂಟ್ರಲ್ ಯೂನಿವರ್ಸಿಟೀಸ್ ಲಕ್ಷ ಕೊಟ್ಟು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದೇ. ನಾನು ಕೂಡ ಮೀಸಲಾತಿಯಿಂದ ಬಂದವನು, ಒಬ್ಬ ದಲಿತ ಬಲಗೈ ವಲಯ ಸಮುದಾಯ ನಂದು. ಏನ್ ಸ್ವಾಮಿ ಛಲವಾದಿ ಅಂತಾನು ಕೂಡ ಕರೀತಾರೆ. ನೀವೇನ್ ಸೊ ಲೆಟ್ ಮಿ ಐಡೆಂಟಿಫೈ ಮೈ ಕ್ಯಾಸ್ಟ್ ಫಸ್ಟ್. ಸೊ ಹಾಗಾಗಿ ಈ ಮೀಸಲಾತಿ ಋಣ ತಿಂದು ನಾನು ಇವತ್ತೊಂದು ಉತ್ತಮ ಬದುಕು ಕಂಡುಕೊಂಡಿದ್ದೀನಿ, ಒಬ್ಬ ಪ್ರೊಫೆಸರ್ ಅನ್ನಿಸ್ಕೊಂಡಿದ್ದೀನಿ. ಈ ಸಮುದಾಯಗಳ ಜನ SC ST OBC ಅಲ್ಪಸಂಖ್ಯಾತರುಗಳು ಅದು ಅನುಕೂಲ ಆಗ್ಬೇಕು, ಆ ಸಂಸ್ಥೆ ಉಳ್ಕೋಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಐ ವಾಂಟ್ ಟು ಗಿವ್ ಅವೇರ್ನೆಸ್ ಟು ಅವರ್ ಜರ್ನಲಿಸ್ಟ್ಸ್. ದೇಶದಲ್ಲಿ ಜರ್ನಲಿಸ್ಟ್ಗಳು ಪ್ರಶ್ನೆ ಮಾಡಬೇಕು. ಜರ್ನಲಿಸ್ಟ್ಗಳು ಯುವ ಜನಾಂಗಕ್ಕೆ ಏನು ಮೊಬೈಲ್ ನಲ್ಲಿ ನೋಡ್ತಾ ಇದ್ದಾರೆ, ಯೂಟ್ಯೂಬರ್ಸ್, ಮಾಧ್ಯಮಗಳು, ಅದರಲ್ಲಿ ಆ ನೋಡುವ ಜನಗಳಿಗೆ ನಾವು ಜರ್ನಲಿಸ್ಟ್ಗಳು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಕ್ರಿಟಿಕಲ್ ಕ್ವಶನ್ಸ್ ಶುಡ್ ಕೀಪ್ ಆನ್ ರೈಸಿಂಗ್. Journalists should not get bored or tired of asking critical questions against the powerful people who are in power, whether Siddaramaiah, Bommai, whoever parties they may be. ಸಿದ್ದರಾಮಯ್ಯನವರು ಒಂದು ಕುರುಬ ಸಮುದಾಯವನ್ನ STಗೆ ಸೇರಿಸಲಿಕ್ಕೆ ಅಂತ ಇದೊಂದು ಕುತಂತ್ರ, ಷಡ್ಯಂತ್ರ, ಇದರ ಬಗ್ಗೆ ಒಂದು ಏನಂದ್ರೆ ಆಗಿರ್ತಕ್ಕಂಥ ಅಕ್ರಮವನ್ನ ಸಕ್ರಮ ಮಾಡಬೇಕು ಅಂತ ಒಂದು ಪ್ರಯತ್ನ ಅಫಿಷಿಯಲ್ ಆಗಿ ಮಾಡ್ತಾ ಇದ್ದಾರೆ. ಇದೇ ದಿವಸ ಮಹಿಳಾ ಲೇಖಿಕೆಯರು ಧರ್ಮಸ್ಥಳ ಹೋರಾಟದ ಮುಂದಿನ ಹೆಜ್ಜೆಗಳು ಬಂತ ಇನ್ನೊಂದು ಸಮಾಲೋಚನೆ ಸಭೆ ಮಾಡ್ತಾ ಇದ್ದಾರೆ. ಅದು ಈ ಕುರುಬ ಸಮುದಾಯವನ್ನ ಸಕ್ರಮ ಮಾಡುವ ಸಂಗತಿಯನ್ನ ಡೈವರ್ಟ್ ಮಾಡ್ಲಿಕ್ಕೆ, ಅಟೆನ್ಷನ್ ಡೈವರ್ಟ್ ಮಾಡ್ಲಿಕ್ಕೆ ಈ ಮಹಿಳಾ ಲೇಖಕಿಯರು ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಮಹಿಳಾ ಲೇಖಕಿಯರು ಈ ತರ ದಿಕ್ಕು ತಪ್ಪಬಾರದು ಅಂತ. ಅವರೆಲ್ಲ ಕೆಟ್ಟವರು ಅಂತ ಹೇಳ್ತಾ ಇಲ್ಲ, ಅವ್ರನ್ನ ದಿಕ್ಕು ತಪ್ಪಿಸಿದ್ದಾರೆ. ಹೆಸರು ಹೇಳ್ತೀನಿ, ಕುರುಬ ಸಮುದಾಯದಲ್ಲಿರ್ತಕ್ಕಂಥ ಬುದ್ಧಿಜೀವಿಗಳು ಡಾಕ್ಟರ್ ನಟರಾಜ್ ಹುಳಿಯಾರ್, ಪ್ರೊಫೆಸರ್ H. ಸಿದ್ದರಾಮಯ್ಯ, BK ರವಿ ಕುಲಪತಿ, ಮಲ್ಲಿಕಾ ಗಂಡಿ, ಪ್ರೊಫೆಸರ್ ಮೈತ್ರಿ, FX ಸರ್ಟಿಫಿಕೇಟ್ ಹೋಲ್ಡರ್, ಕೆಂಪಯ್ಯನವರು ದೃಶ್ಯಕ್ಕೆ ಕಾಣ್ತಾ ಇಲ್ಲ.